ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮಾರ್ಕೆಟ್ ಇವತ್ತು ಏನಾಗಿದೆ ಅಂತ ನೋಡೋಕ್ಕಾದ್ರೆ ಸಿಂಪಲ್ ನಮ್ಮ ಸಪ್ಲೈ ಝೋನ್ ಹತ್ರ ಓಪನ್ ಆಗಿ ಡಿಮಾಂಡ್ ಝೋನಿಗೆ ಬಂದು ನೆಕ್ಸ್ಟ್ ಅದು ಡಿಮಾಂಡ್ ಝೋನ್ ಬ್ರೇಕ್ ಆಗಿ ನೆಕ್ಸ್ಟ್ ಡಿಮಾಂಡ್ ಝೋನ್ ಸಪೋರ್ಟ್ ತಗೊಂಡಿದೆ ಅಷ್ಟೇ. ಓಕೆನಾ, ಯಾವುದೇ ರೀತಿ ಇದೇನಿಲ್ಲ, ಪೂರ್ತಿ ಕನ್ಸಲ್ಟೇಷನ್ ಅಲ್ಲೇ ಮುಗ್ದೋಗಿದೆ. ಯಾವ ಕಡೆನೂ ಹೋಗ್ತೀನಿ ಅಂತ ಏನೂ ಹೇಳಿಲ್ಲ. ತುಂಬಾ ಸತಿ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ನಿಮಗೆ ಕಾಣುವಂತ ಒಂದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಮ್ಯಾನ್ಪುಲೇಷನ್ ಅಂತನಾದ್ರೂ ಹೇಳ್ಬೋದು, ಏನಾದ್ರೂ ಹೇಳ್ಬೋದು. ವೇಟ್ ತೋರಿಸ್ತೀನಿ. ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಅನ್ನೋದಕ್ಕಿಂತ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಒಂದು ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ತುಂಬಾ ಸತಿ ಆ ಕ್ಯಾಂಡಲ್ ಒಳಗೇನೆ ಅಥವಾ ಅದ್ರ ಅಕ್ಕಪಕ್ಕನೆ ಮುಗ್ದೋಗುತ್ತೆ ಮಾರ್ಕೆಟ್. ಸೊ ಇವತ್ತೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತ ಅಂದ್ರೆ ಫಸ್ಟ್ 15 ಮಿನಿಟ್ಸ್ ಒಂದು ಕ್ಯಾಂಡಲ್, ಒಂದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಒಂದು ಫಾರ್ಮ್ ಆಗಿದೆ ಅಂತ ಅಂದ್ರೆ ಆ ಕ್ಯಾಂಡಲ್ ಅಲ್ಲೇನೆ, ಆ ಕ್ಯಾಂಡಲ್ ಒಳಗೆ ಅಥವಾ ಕ್ಯಾಂಡಲ್ ಹತ್ರನೇ ಈ ತರ ಮಾರ್ಕೆಟ್ ಪೂರ್ತಿ ದಿನ ಕನ್ಸಲ್ಟೇಷನ್ ಆಗುತ್ತೆ. ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ ಅಂತ ಅಂದ್ರೆ ಆ ಪೂರ್ತಿ ದಿನ ಅದ್ರ ಕೆಳಗಡೆನೆ ಅಥವಾ ಅದ್ರ ಒಳಗಡೆನೆ ಈ ತರ ಮುಗ್ದೋಗುತ್ತೆ, ಮಾರ್ಕೆಟ್ ಮುಗ್ದೋಗುತ್ತೆ. ಏನಕ್ಕೆ ಇದು ಕಾರಣ ಏನು ಅಂತ ಅಂದ್ರೆ ಅದೇನ್ ಮೊಮೆಂಟಮ್ ಕೊಡ್ಬೇಕು, ಅವತ್ತಿನ ಮೊಮೆಂಟಮ್ ಅದು ಒಂದೇ ಕ್ಯಾಂಡಲ್ ಮುಗ್ದೋಗಿದೆ ಅಂತ ಅರ್ಥ. ಆ ಒಂದೇ ಕ್ಯಾಂಡಲ್ ಕೊಟ್ಟಾಗಿದೆ, ಇನ್ನ ಕೊಡಲ್ಲ, ಇನ್ನ ಮೊಮೆಂಟಮ್ ಇರಲ್ಲ ಅಂತ. ಸೊ ಈ ತರ ಇದ್ದಾಗ ತುಂಬಾ ಜನ ಟ್ರೇಡರ್ಸ್ಗಳು ಎಂಟರ್ ಆಗಲ್ಲ ಮಾರ್ಕೆಟ್ಗೆ. ಅವ್ರಿಗೆ ಗೊತ್ತಿರುತ್ತೆ ಈ ತರ ಇಷ್ಟು ಮೊಮೆಂಟಮ್ ಕೊಟ್ಟಾದ್ಮೇಲೆ ನಮ್ಗೆ ಇದು ಸಿಗಲ್ಲ ಅಂತ. ಸೊ ಇವತ್ತಾಗಿದ್ದ ಪರಿಸ್ಥಿತಿನೂ ಅದೇ. ಒಂದು 30 ಮಿನಿಟ್ಸ್ ಕ್ಯಾಂಡಲ್ ನೋಡು, ನಿಮಗೆ ಗೊತ್ತಾಗುತ್ತೆ ಏನಾಯ್ತು. ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು, ಮತ್ತೆ ಮುಗಿದೋಯ್ತು ಹಂಗೆ. ನಿನ್ನೆ ಏನಾಯ್ತು, ಒಂದು ಮೊಮೆಂಟಮ್ ಬಂತು, ಸ್ಲೋ. ಮೊನ್ನೆ ಏನಾಯ್ತು, ಒಂದು ಕ್ಯಾಂಡಲ್, ಈ ಒಂದೇ ಕ್ಯಾಂಡಲ್ ಒಳಗೆ ಮುಗ್ದೋಯ್ತು ಮಾರ್ಕೆಟ್. ಸಿ, ಮ್ಯಾಕ್ಸಿಮಮ್ ಇದೊಂದರಲ್ಲೇ ಮುಗ್ದೋಯ್ತು. ಈ ಕ್ಯಾಂಡಲ್ ಕ್ಲೋಸೇ ಆಗ್ಲಿಲ್ಲ. ಸೊ ನೀವು ORB ಅದೆಲ್ಲ ನೋಡ್ತೀರಾ ಅಂತ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ ಮಾರ್ಕೆಟ್ ಏನ್ ಮಾಡ್ತೀರಾ ಅಂತ. ತುಂಬಾ ದಿನ ನಿಮ್ಗೆ ಇದೇ ತರ ಸಿಗೋದು, ಒಂದ್ ಮೊಮೆಂಟ್ ಬಂತು, ಆ ಮೊಮೆಂಟ್ ಒಳಗೆ ಕ್ಲೋಸ್ ಆಗೋಯ್ತು. ನಿಮ್ಗೆ ಈ ತರ ಟ್ರೆಂಡಿ ಡೇಸ್ ಸಿಗೋದು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಾರದಲ್ಲಿ ಒಂದಿನ ಮಾತ್ರ. ದಯವಿಟ್ಟು ಡೈಲಿ ನಾನು ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಇದು ದುಡ್ಡು ಮಾಡ್ತೀನಿ ಅಂತ ಮಾಡಕ್ ಹೋಗ್ಬಿಡಿ. ಕನ್ಸಲ್ಟೇಷನ್ ಅಲ್ಲಿ ಯಾವ ತರ ದುಡ್ಡು ಮಾಡ್ಬೇಕು ಅಂತ ಕಲೀರಿ. ಚಿಕ್ಕ ಚಿಕ್ಕ ಪ್ರಾಫಿಟ್ ಆಸೆ ಪಡಿ. ವಾರದಲ್ಲಿ ಒಂದಿನ ನಿಮ್ಗೆ ಸಿಕ್ಕೇ ಸಿಗುತ್ತೆ ದೊಡ್ಡ ಪ್ರಾಫಿಟ್. ಚಿಕ್ಕ ಚಿಕ್ಕ ಪ್ರಾಫಿಟ್ ನ ತಗೊಳಕ್ಕೆ ಟ್ರೈ ಮಾಡಿ, ಆಯ್ತಾ? ಓಕೆ, ಬ್ಯಾಂಕ್ ನಿಫ್ಟಿ ಏನ್ ಹೇಳ್ತಾ ಇದೆ? ಬ್ಯಾಂಕ್ ನಿಫ್ಟಿ ಓಕೆ. ಬ್ಯಾಂಕ್ ನಿಫ್ಟಿ ಸಹ ಇವತ್ತು ನಮ್ದು ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಡಿಮಾಂಡ್ ಝೋನ್ ಅಲ್ಲಿ. ಡಿಮಾಂಡ್ ಸಪ್ಲೈ ಕನ್ವರ್ಟ್ ಆಗಿದೆ. ಸೊ ಫಸ್ಟ್ 15 ಮಿನಿಟ್ಸ್ ಅಲ್ಲೇ ನಿಮ್ಗೆ ಗೊತ್ತಾಯ್ತು ಯಾವ್ದು ಡಿಮಾಂಡ್ ಆಗಿ ಉಳ್ಕೊಂಡಿಲ್ಲ, ಎಲ್ಲ ಸಪ್ಲೈ ಝೋನ್ ಆಗ್ತಾ ಇದೆ ಅಂತ. ನಾನು ನಿಮಗೆ ಮೊನ್ನೆ ಹೇಳಿದೆ ಯಾವ್ದು ಡಿಮಾಂಡ್ ಝೋನ್ ಇಲ್ಲ, ಸಾರಿ ಸಪ್ಲೈ ಝೋನ್ ಇಲ್ಲ ನಮ್ಗೆ ಅಂತ. ಆಕ್ಚುಲಿ ಇಷ್ಟು ಸಪ್ಲೈ ಝೋನ್ಗಳು ನಮಗೆ ಫಾರ್ಮೇಶನ್ ಆಗಿದೆ. ಸೊ ಏನಾಯ್ತು, ಮಾರ್ಕೆಟ್ ಒಂದ್ ಮೊಮೆಂಟಮ್ ಕೊಡ್ತು, ಆ ಮೊಮೆಂಟಮ್ ಒಳಗಡೆನೆ ಮುಗ್ದೋಯ್ತು, ಆ ವೇವ್ ಒಳಗಡೆನೆ ಮುಗ್ದೋಯ್ತು ಇವತ್ತು ಮಾರ್ಕೆಟ್. ಸೊ ನೀವು ಇದನ್ನ ಮಾರ್ಕೆಟ್ ಓಪನ್ ಆದ ತಕ್ಷಣ PE ತಗೊಂಡಿದ್ರೆ ನಿಮ್ಗೆ ಒಂಚೂರು ದುಡ್ಡಾಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಕನ್ಸಲ್ಟೇಷನ್ ಅಲ್ಲೇ ಇವತ್ತಿಂದು ಮುಗ್ದೋಗಿದೆ. ಓಕೆನಾ? ಸೊ ನಾಳೆ ಟ್ರೇಡ್ ಮಾಡೋದಾದ್ರೆ ದಯವಿಟ್ಟು ಝೋನ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಝೋನಲ್ಲಿ ಈ ಝೋನ್ ಒಳಗಡೆ ಮಾರ್ಕೆಟ್ ಬಂದ್ರೆ ಮಾರ್ಕೆಟ್ ಎರಡೇ ಆಗೋಕ್ ಸಾಧ್ಯ. ಹೆಂಗೆ, ಎರಡು ಝೋನ್ ಇದೆ ಅಂತ ನೀವು ಕನ್ಸಿಡರ್ ಮಾಡಿ, ಒಂದು ಸಪ್ಲೈ ಮತ್ತೆ ಒಂದು ಡಿಮಾಂಡ್. ಓಕೆನಾ? ಸೊ ನಿಮ್ಗೆ ಟಿಪ್ಸ್ ಅಂತಾನೆ ತಗೊಳ್ಳಿ, ಪರವಾಗಿಲ್ಲ. ಮಾರ್ಕೆಟ್ ಏನಾದ್ರು ಈ ಝೋನ್ ಒಳಗೆ ಡಿಪ್ ಆಯ್ತು ಅಂದ್ರೆ ದಯವಿಟ್ಟು ಡಿಪ್ ಆದ ತಕ್ಷಣ ಬೈ ಮಾಡಬೇಡಿ, ವೆಯ್ಟ್ ಮಾಡಿ. ಇನ್ ಕೇಸ್ ಮಾರ್ಕೆಟ್ ರಿವರ್ಸಲ್ ಯಾವ್ದಾದ್ರು ಒಂದು ಸಿಗ್ನಲ್ ಕೊಡ್ತಾ ಇದೆ ಅಂದ್ರೆ ನೆಕ್ಸ್ಟ್ ಈ ಪ್ಲೇಸ್ ಅಲ್ಲಿ ನೀವು ಬೈ ಮಾಡಿ. ಸೊ ಯು ವಿಲ್ ಗೆಟ್ ದಿಸ್ ಮಚ್, ಅಂದ್ರೆ ನೆಕ್ಸ್ಟ್ ಝೋನ್ವರೆಗೂ ನೀವು ಟ್ರೇಡ್ನ ಉಳಿಸ್ಕೊಬಹುದು. ಇನ್ ಕೇಸ್ ಸೆಲ್ಲಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ರಿವರ್ಸಲ್ ಆಗೋ ಕನ್ಫರ್ಮೇಶನ್ ಆದ್ಮೇಲೆ ಬೈ ಮಾಡಿ. ಸೊ ನೆಕ್ಸ್ಟ್ ಝೋನ್ವರೆಗೂ ನೀವು ಟ್ರೈಲ್ ಮಾಡ್ಬೋದು, ಆಯ್ತಾ? ನೀವು ಸುಮ್ಮನೆ ಒಳಗೆ ಬಂದ ತಕ್ಷಣ ಟ್ರೇಡ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಲ್ಲಿಂದ ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಹಿಂಗೆ ಕೆಳಗೆ ಹೋಗ್ಬೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಕನ್ಫರ್ಮೇಶನ್ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಓಕೆ ಓಕೆ ಗೈಸ್, ನಮ್ದು ಕ್ಲಾಸಸ್ಗಳು ಇನ್ನೇನು ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲ ಕ್ಲಾಸಸ್ ತಗೊಳ್ಳಿ. ಕ್ಲಾಸ್ ತಗೊಳ್ಳೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕಮ್ಮಿ ಪ್ರೈಸ್ಗೆ ನಿಮ್ಮ ಒಂದು ಸ್ಟಾಪ್ ಲಾಸ್ ಅಷ್ಟೇ ಫೀಸ್ ಇರುತ್ತೆ, ಅಷ್ಟೇ ಒಂದು ಸ್ಟಾಪ್ ಲಾಸ್ ಅಷ್ಟು ಫೀಸ್ ಇರುತ್ತೆ. ಎಲ್ಲರೂ ಪ್ರತಿಯೊಬ್ರು ಕಲ್ತ್ಕೊಳ್ಳಿ. ಕಲ್ತ್ಕೊಂಡ್ಮೇಲೆ ಟ್ರೇಡಿಂಗ್ ಮಾಡೋದು ತುಂಬಾ ಈಸಿ. ಅಂಡ್
ಯೂಸ್ಫುಲ್ ಸಹ. ಓಕೆನಾ? ಓಕೆ ಗೈಸ್, ಟೇಕ್ ಕೇರ್.